ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಈ ವಾರದಲ್ಲಿ ಸೂರ್ಯನು ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಹಾಗಾಗಿ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ನಿರ್ಮಾಣಗೊಳ್ಳುವುದು. ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವ ಸಂಭವವಿದೆ. ಸೂರ್ಯ, ಗುರು ಎರಡು ಗ್ರಹಗಳು ಸ್ನೇಹಪರ ಸಂಬಂಧವನ್ನು ಹೊಂದಿರುವುದು. ಹಾಗಾಗಿ ಈ ಎರಡು ಶುಭ ಗ್ರಹಗಳ ಸಂಯೋಗದಿಂದಾಗಿ ಮೇಷ, ಮಿಥುನ ಸೇರಿ 5 ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳಾಗುವುದು. ಜುಲೈ 13ರಿಂದ ಜುಲೈ 19ರವರೆಗಿನ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಶನಿ ಗ್ರಹವು ನಿಮ್ಮ ಚಂದ್ರ ರಾಶಿಯ 7ನೇ ಮನೆಯಲ್ಲಿ ಇರಲಿದ್ದಾನೆ. ಹೀಗಿರುವಾಗ ಈ ವಾರ ನಿಮ್ಮ ಸ್ವಭಾವದಲ್ಲಿ ಆರೋಗ್ಯದ ಬಗ್ಗೆ ಕೊಂಚ ಹೆಚ್ಚಿನ ಜಾಗರೂಕತೆ ಕಂಡುಬರುತ್ತದೆ. ಇದರ ಪರಿಣಾಮವಾಗಿ ನೀವು ಮೊದಲಿಗಿಂತಲೂ ಉತ್ತಮವಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದನ್ನು ಕಾಣಬಹುದು. ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ. ಈ ವಾರ ನಿಮ್ಮ ಬಳಿ ಹಣವಿರುತ್ತದೆ, ಆದರೆ ಯಾವುದೋ ವಸ್ತುವಿನ ಖರೀದಿಯಿಂದಾಗಿ ಅದು ನಿಮಗೆ ಸಾಕಾಗದೇ ಇರಬಹುದು. ಇದರಿಂದಾಗಿ ನೀವು ಯಾವುದೇ ಬ್ಯಾಂಕ್ ಅಥವಾ ಇತರ ಸಂಸ್ಥೆಯಿಂದ ಸಾಲ ಪಡೆಯಲು ಯೋಜಿಸಬಹುದು. ಆದರೆ ಸಾಧ್ಯವಾದರೆ ಈಗ ಸಾಲ ಮಾಡುವುದನ್ನು ತಪ್ಪಿಸಿ ಮತ್ತು ಆ ಖರೀದಿಯನ್ನು ಮುಂದೂಡಿ. ಸಾಪ್ತಾಹಿಕ ರಾಶಿಫಲದ ಪ್ರಕಾರ ರಾಹು ದೇವನು ನಿಮ್ಮ ಚಂದ್ರ ರಾಶಿಯ 6ನೇ ಮನೆಯಲ್ಲಿ ಇರಲಿದ್ದಾನೆ. ಹೀಗಾಗಿ ನಿಮ್ಮ ರಾಶಿಯ ಜನರಿಗೆ ಈ ವಾರ ಕೌಟುಂಬಿಕ ಜೀವನದಲ್ಲಿ ಅಪಾರ ಸುಖ ಸಿಗುವ ಸಾಧ್ಯತೆಗಳಿವೆ. ಈ ಸಮಯದಲ್ಲಿ ಕುಟುಂಬದ ಸದಸ್ಯರ ನಡುವೆ ಇದ್ದ ಹಿಂದಿನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಕೊನೆಗಾಣಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇದು ನಿಮ್ಮ ಪೋಷಕರಿಗೆ ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡುತ್ತದೆ. ಉದ್ಯೋಗವಿಲ್ಲದ ಜಾತಕದವರು ಉತ್ತಮ ಕೆಲಸವನ್ನು ಪಡೆಯಲು ಈ ವಾರ ಮೊದಲಿಗಿಂತಲೂ ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಏಕೆಂದರೆ ಈ ಅವಧಿಯಲ್ಲಿ ಕಠಿಣ ಪರಿಶ್ರಮದಿಂದ ಮಾತ್ರ ನೀವು ಸರಿಯಾದ ಫಲಿತಾಂಶವನ್ನು ಪಡೆಯಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ವಿದ್ಯಾರ್ಥಿಗಳಿಗೆ ಹಲವು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ವಿಶೇಷವಾಗಿ ವಿದೇಶಕ್ಕೆ ಹೋಗಿ ಓದಬೇಕೆಂಬ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ವಿಶೇಷವಾಗಿ ಫಲದಾಯಕ ಎಂದು ಸಾಬೀತಾಗಲಿದೆ. ಕನ್ಯಾ ರಾಶಿ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರಿಗೆ ಮಂಗಳವು ಮಿಥುನ ರಾಶಿಯ ಮೂಲಕ ಚಲಿಸುತ್ತಿದೆ. ಇದು ವೃತ್ತಿಜೀವನದ 10ನೇ ಮನೆಯ ಮೇಲೆ ಸ್ಪಷ್ಟವಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ಕೆಲವು ವೃತ್ತಿಜೀವನದ ಗುರಿಗಳನ್ನು ಹೊಂದಿಸಲು ಇದು ಉತ್ತಮ ಸಮಯ. ನೀವು ಗಡುವುಗಳು, ಅನುಮೋದನೆಗಳು ಅಥವಾ ಅಧಿಕೃತ ವಿಷಯಗಳನ್ನು ನಿರ್ವಹಿಸಲು ಹೆಚ್ಚುವರಿ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆ, ಗೋಚರ ಸಾಧನೆ ಅಥವಾ ಪೂರ್ಣಗೊಂಡ ಯೋಜನೆಯ ಮೂಲಕ ಬರುತ್ತದೆ. ವೃತ್ತಿಪರ ಸ್ಪರ್ಧೆ ಹೆಚ್ಚಾಗುತ್ತದೆ. ಇದು ನಿಮ್ಮನ್ನು ಸಾಮಾನ್ಯಕ್ಕಿಂತ ವೇಗವಾಗಿ ಕಾರ್ಯನಿರ್ವಹಿಸಲು ಒತ್ತಾಯಿಸುತ್ತದೆ. ವಿಳಂಬವಾಗಿದ್ದ ಒಂದು ಪ್ರಮುಖ ವೃತ್ತಿಜೀವನದ ವಿಷಯವು ಅಂತಿಮವಾಗಿ ಮುಂದುವರಿಯಲು ಪ್ರಾರಂಭಿಸುತ್ತದೆ. ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗ ಅಥವಾ ಸ್ವತಂತ್ರ ಯೋಜನೆಯನ್ನು ಪಡೆಯಲು ಹತ್ತಿರದ ಅವಕಾಶವನ್ನು ಹೊಂದಿರುತ್ತಾರೆ. ಅದೇ ಸಮಯದಲ್ಲಿ ನೀವು ಸ್ವಲ್ಪ ಆಕ್ರಮಣಕಾರಿಯಾಗಿರುತ್ತೀರಿ, ಆದರೆ ನೀವು ಅದರಿಂದ ದೂರವಿರಬೇಕು. ಜುಲೈ ತಿಂಗಳ ಅಮಾವಾಸ್ಯೆ ಕರ್ಕಾಟಕ ರಾಶಿಯ ಜಲರಾಶಿಯಲ್ಲಿ ಉದಯಿಸುವುದರಿಂದ ನೀವು ಸ್ನೇಹಿತರು ಮತ್ತು ತಂಡದ ಸದಸ್ಯರೊಂದಿಗೆ ಹೆಚ್ಚಿನ ಚಟುವಟಿಕೆಯನ್ನು ಹೊಂದಿರುತ್ತೀರಿ. ಅಮಾವಾಸ್ಯೆ ಹೊಸ ಆರಂಭಗಳನ್ನು ಸೂಚಿಸುತ್ತದೆ. ಆದ್ದರಿಂದ ನೀವು ಹೊಸ ತಂಡವನ್ನು ಸೇರಲು ಅಥವಾ ಹೊಸ ದೀರ್ಘಕಾಲೀನ ಯೋಜನೆಯನ್ನು ಪ್ರಾರಂಭಿಸಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ. ಗುಂಪು ಸಭೆ, ಸಾಮಾಜಿಕ ಕೂಟ ಅಥವಾ ವೃತ್ತಿಪರ ಕಾರ್ಯಕ್ರಮವು ನಿಮಗೆ ಹೊಸ ಅವಕಾಶಗಳು ಮತ್ತು ಉಪಯುಕ್ತ ಸಂಪರ್ಕಗಳನ್ನು ಪರಿಚಯಿಸುತ್ತದೆ. ಹಂಚಿಕೊಂಡ ಯೋಜನೆ ಅಥವಾ ಹಣಕಾಸಿನ ವಿಷಯದ ಕುರಿತು ಚರ್ಚೆಗಳು ಬೇಗನೆ ಮುಂದುವರಿಯುತ್ತವೆ. ನಿರೀಕ್ಷಿತ ಪಾವತಿ, ಲಾಭ ಅಥವಾ ಪ್ರತಿಫಲಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ನೀವು ಸ್ವೀಕರಿಸುತ್ತೀರಿ. ಮುಂದೂಡಲ್ಪಟ್ಟ ಹಳೆಯ ಯೋಜನೆಯು ಹಿಂತಿರುಗಿ ವೇಗವನ್ನು ಪಡೆಯುತ್ತದೆ. ನಿಮ್ಮ ರಾಶಿಯಲ್ಲಿ ಶುಕ್ರ ಸಂಚಾರವು ನಿಮ್ಮನ್ನು ತುಂಬಾ ಸ್ವಾರ್ಥಿಗಳನ್ನಾಗಿ ಮಾಡುತ್ತದೆ. ಆದ್ದರಿಂದ ಪ್ರತಿ ಕನ್ಯಾ ರಾಶಿ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರು ಕೆಲವು ವೈಯಕ್ತಿಕ ಪರಿಷ್ಕರಣೆಗೆ ಹೋಗುತ್ತಾರೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಅಭಿನಂದನೆಗಳು, ಮೆಚ್ಚುಗೆ ಅಥವಾ ಮನ್ನಣೆಯನ್ನು ನೀವು ಪಡೆಯುತ್ತೀರಿ. ಸಭೆ ಅಥವಾ ಸಂಭಾಷಣೆಯು ಪ್ರಮುಖ ವ್ಯಕ್ತಿಯೊಂದಿಗೆ ಬಲವಾದ ವೈಯಕ್ತಿಕ ಸಂಪರ್ಕವನ್ನು ಸೃಷ್ಟಿಸುತ್ತದೆ. ಒಂಟಿ ಕನ್ಯಾ ರಾಶಿ ಸ್ಥಳೀಯರು ಹೊಸ ಸಂಬಂಧವನ್ನು ಪ್ರಾರಂಭಿಸಲು ವಿಶೇಷ ವ್ಯಕ್ತಿಯನ್ನು ಹುಡುಕಲು ಹತ್ತಿರದ ಅವಕಾಶವನ್ನು ಹೊಂದಿರುತ್ತಾರೆ. ಜನರು ಖಂಡಿತವಾಗಿಯೂ ನಿಮಗೆ ಉತ್ತಮ ಪ್ರತಿಕ್ರಿಯೆ ನೀಡುತ್ತಾರೆ, ಆದರೆ ಕೆಲವೊಮ್ಮೆ ನಿಮ್ಮ ಬಗ್ಗೆ ಯಾರೊಬ್ಬರ ವರ್ತನೆಯ ಬಗ್ಗೆ ನೀವು ಗೊಂದಲಕ್ಕೊಳಗಾಗಬಹುದು. ಹೊಸ ತಂಡಕ್ಕೆ ಸೇರಲು ನಿಮಗೆ ಆಹ್ವಾನಗಳು ಸಿಗುತ್ತವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಸೂರ್ಯನಿಂದ ಶುಭ ಫಲ ಪ್ರಾಪ್ತಿಗಾಗಿ ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ದೂರವಿರಿಸಿ. ಹೀಗೆ ಮಾಡುವುದರಿಂದ ಸೂರ್ಯನ ಕೃಪೆಗೆ ಪಾತ್ರರಾಗುವಿರಿ.
ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಜುಲೈ 13ರಿಂದ ಜುಲೈ 19ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.